ಫೀಡ್ ಬಂದು 1-1.25 kg ಫೀಡು. ವೆಟ್ಗೆ ಒಂದು 2-2.5 kg ಜೋಳ ಚಿಪ್ಸು. ಇದು ತೂಕ ಬರಲ್ಲ. ಇದು 1 kg ಕೊಡ್ತೀನಿ. ಬಿಯರ್ ರೆಸ್ಟ್ 1 kg. ಗೆಣಸು 1/4 kg ಕೊಡ್ತೀವಿ ಸರ್. ಕಡಲೆಕಾಯಿ ಹಿಂಡಿ ಬೋಸೆ ಸ್ವಲ್ಪ ಹಾಕ್ತೀವಿ. ರೈ ಕೊಡಬಾರ್ದು ಸರ್, ಮಿಕ್ಸ್ ಮಾಡಿಬಿಟ್ಟೆ ಕೊಡಬೇಕು. ಇದು ಫೀಡ್ ಬಂದು ಟೇಸ್ಟ್ ಇರುತ್ತೆ ಸರ್. ಅದಕ್ಕೆ ಬೆಲ್ಲ ಸ್ಮೆಲ್ಲು, ಬಾಗಲಕೋಟೆ ಕೇಕ್ ಇರ್ತಲ್ಲ, ಅದು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿದೆ. ಅದು ಹಸು ಕ್ಲೀನಾಗಿ ತಿನ್ನುತ್ತೆ. ಅದು ಮನೆ ಹೆಸರು 6-7 ಹಾಕ್ಸಿದೆ. ಇದಕ್ಕೆ ರಫ್ ಅಂದ್ಬಿಟ್ಟು ಅದು ಸರ್. ಇದು ನೀವು ಬಂದು ಬೆಳಗ್ಗೆ ಸಾಯಂಕಾಲ ದಿನಕ್ಕೆ 2 ಹೆಸರು ಕೊಡೋದು. ಬೆಳಗ್ಗೆ ಹಾಲು ಕದನ ಗ್ರೌಂಡ್ ಒಳಗೆ ಕೊಟ್ಟಿರ್ತೀವಿ. ತಿರ್ಗಾಡೋದು ಹಸು ಆರೋಗ್ಯವಾಗಿರ್ತವೆ ಸರ್. 13 ತಿಂಗಳು ಕರ್ಸ ಇದು. ಡೈರಿ ಫಾರ್ಮ್ ಮೇನ್ ಬಂದು ಕರು ಹೆಂಗೆ ಸಾಕ್ತೀವಿ ಅದ್ರ ಮೇಲೆ ನಮ್ಮ ಸಂಪಾದನೆ ಸರ್. ಈಗ ನಾವು ಕರು ಇಲ್ಲ ಬರೀ ಹಸನೇ ಮೇಯಿಸ್ತೀವಿ ಅಂದರೆ ಲಾಸ್ ಸರ್. ಕರುಗಳು ಸಾಕೋರು ತಿಂಗಳು 10,000 ಸಂಪಾದನೆ ಮಾಡ್ದಂಗೆ ನಾವು. 11 ಹಸು ಹಾಲು ಕರೀತೈತೆ. ಇಲ್ವಾ ಸೊ ನಿಮ್ಮದು ಫಾರ್ಮ್ ಐತೆ ಅಂತ ಹೇಳಿದೆ. ಹಾಂ ಸರ್, ನಮ್ಮದು ಇದೇ ಫಾರ್ಮು. ಈಗ ನಾನು ಬಂದು ಫೀಡ್ ಎಲ್ಲ ನಾನು ಮೇಂಟೈನ್ ಮಾಡ್ಕೊತಿದ್ದೀನಿ. ನನ್ನ ತಮ್ಮ ಬಂದು ಹಸು ಫಾರ್ಮು ಮತ್ತು ಹಸುದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಅವ್ನು ಮಾಡ್ಕೊತಾ ಇದ್ದಾನೆ ಸರ್. ನಾನು ಫಾರಮ್ ಮಾಡಿ ಈಗ 2 ವರ್ಷ ಆಯಿತು. ಸ್ಟಾರ್ಟಿಂಗ್ ಒಂದು 6 ತಿಂಗಳು ಫಾರಮ್ ಮಾಡ್ತಿದ್ದೆ. ಆಗ ಈ ಥರದ ಫೀಡು ನಾನು ಹೊರಗಡೆ ತರಿಸ್ತಿದ್ದೆ. ಫೀಡ್ ಹೊರಗಡೆ ತರಿಸಾದ್ಮೇಲೆ ನಾನೇ ನೋಡಿ ಕಲ್ತ್ಕೊಂಡು ಹೊರಗಡೆ ತಂದು ಹಾಕಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹಸು ರಿಸಲ್ಟ್ ಬಂತಲ್ಲ. ಅದಾದಮೇಲೆ ಇದೇ ಕಂಟಿನ್ಯೂ ಮಾಡಿದೆ. ನಂತರ ಬಂದು 6 ಹಸು ಇದ್ದು. ಇವಾಗ ಬಂದು ಟೋಟಲ್ ಕರು ಎಲ್ಲ ಸೇರಿಸಿ 20 ಹಸು ಇವೆ ಈಗ ಪ್ರೆಸೆಂಟು. ಏನಕ್ಕಪ್ಪ ಇದು ಮಾಡಬೇಕು ಅಂತ ನಮಗೆ ಆಸಕ್ತಿ ಬಂತು. ಹಸು ಮಾಡಬೇಕು ಅಂತ ಮೊದಲು ಫೀಡು ಈ ಥರ ಎಲ್ಲ ಮೇಂಟೈನ್ ಆಯ್ತಿದೆ, ವರ್ಕೌಟ್ ಆಯ್ತಿರಲಿಲ್ಲ. ರೈಟು ಎಲ್ಲ ಅಲ್ಲಿ ಪೇಮೆಂಟ್ ಎಷ್ಟು ಬರುತ್ತೋ ಒಂದು ಹಾಲು ಪೇಮೆಂಟ್ ಎಲ್ಲ ಫೀಡ್ಗೆ ಹೊಂಟೋಗೋದು. ಇನ್ನೊಂದು ಹಾಲು ಪೇಮೆಂಟ್ ಹುಲ್ಲು ಮೇವು ನಮ್ಮ ಖರ್ಚು ಅಲ್ಲಿಗೆ ಆಯ್ತಿದ್ದು 1 ರೂಪಾಯಿನೂ ಮಿಗ್ತಿರಲಿಲ್ಲ. ಆಮೇಲೆ ಯಾವಾಗ ನಾವು ಹೊರಗಡೆ ತರ್ತದೆ ಬಾಗಲಕೋಟೆ ಐಟಮ್ದು ಮತ್ತು ಆಂಧ್ರ ಮಹಾರಾಷ್ಟ್ರ ಸೈಡಿಂದ ಯಾವ ವೆಟ್ಕೇಕು ಇವೆಲ್ಲ ಬಂತು. ಆವಾಗ ನಾವು ಹಸು ಸಾಕಬೇಕು ಅಂತ ಇದಾಯಿತು. ಯಾಕಪ್ಪ ಅಂದರೆ ಅರ್ಧಕ್ಕರ್ಧ ಖರ್ಚು ಮಿಗ್ತು. ಈಗ 50,000 ಬಂದಿದ್ದು 40,000 ಬಿದ್ದಿದೆ. ಇದು ಬಂದಮೇಲೆ 50,000 25,000 ಸೇವ್ ಆಯ್ತು ನನಗೆ. ಅದರಿಂದಾಗಿ ಹಸು ಸಾಕಬೇಕು ಅಂತ ನಮಗೆ ಇದಾಯಿತು. ಈಗ ಗೋಡನ್ನು 2 ನಾನೇ ಮೇಂಟೈನ್ ಮಾಡ್ತೀನಿ. ಈಗ ಹಸು ಜಾಸ್ತಿ ಇರೋದ್ರಿಂದ ನಮ್ಮ ಅಣ್ಣಂಗೆ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ. ಈಗ ನಮ್ಮ ಅಣ್ಣ ಡಿಸ್ಟ್ರಿಬ್ಯೂಟರ್ ಉಟ್ಕೊಂಡು ನಮ್ಮ ಅಣ್ಣ ಮಾಡ್ಕೊಳ್ತಾ ಇದ್ದಾನೆ. ನಾನೇನಪ್ಪ ಈಗ ಹಸು ಫಾರ್ಮು ನಾನು ಹೆಲ್ಪ್ ಮಾಡ್ತೀನಿ. ಮೇನ್ ಬಂದು ನನ್ನ ಹಸು ಫಾರ್ಮು ನಮ್ಮ ಅಣ್ಣ ಬಂದು ಗೋಡನ್ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣ ಇದು ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ. ಇಲ್ಲಿ ಬಂದು ನಾನು ಹಸು ಫಾರ್ಮ್ ನೋಡ್ಕೊಂಡು ಅವ್ನ ಜೊತೆ ಸಪೋರ್ಟ್ ಆಗಿದ್ದೀನಿ ಸರ್. ಫೀಡ್ ಬಂದು ಇವಾಗ ನಂದು 4 ಥರ ಫೀಡ್ ಐತೆ. ಪ್ಲಸ್ ಫೀಡು 4 ಥರ ಯಾವುದಪ್ಪ ಅಂದರೆ ಒಂದು ಬಂದು ಫೀಡು. ನಾವು ಫೀಡು ಇದೆ ಅದು ಅಂತಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಮೇನ್ ಫೀಡ್ ಫೀಡ್ ಯೂಸ್ ಮಾಡಬೇಕು. ನಾನು ಬಂದು ಯಾವಾಗಲೂ ಬಿಲ್ವನ್ನೇ ಯೂಸ್ ಮಾಡ್ತೀನಿ. ಮೇನ್ ಕಾಸ್ಟ್ ಬಂದು ಫೀಡು. ಅದಾದಮೇಲೆ 2ನೇದು ಬಂದು ವೆಟ್ಕೇಕು. ಇದು ಬಾಗಲಕೋಟೆ ವೆಟ್ಕೇಕು ಎಲ್ಲೋ ಕಲರ್ದು. ಇದರಲ್ಲೇ ನಮ್ಮದು ಕರ್ನಾಟಕದಲ್ಲೇ ಹೆಚ್ಚು ಜಾಸ್ತಿ ಓಡ್ತಾರೋ ಕೇಕ್ ಅಂದರೆ ಬಾಗಲಕೋಟೆ ವೆಟ್ಕೇಕೆ. ಇದೇ ಹೆವಿ ಅಲ್ಲಿ ಬರೋದು ಇದರಲ್ಲೇ. ಅದಾದಮೇಲೆ ಮೆಕ್ಕೆಜೋಳ ಚಿಪ್ಸು. ಇದು ಮೆಕ್ಕೆಜೋಳ ಚಿಪ್ಸು ಆಡು ಕುರಿ ಹಸುಗೆ ಬಾಡಿ ಇದರಲ್ಲಿ ಬ್ರೋತಿಂಗ್ ಚೆನ್ನಾಗೈತೆ. ಬಾಡಿ ಬ್ರೋತಿಂಗು ಹಸ್ಗಳು ಮೇಕೆ ಆಡು ಕುರಿಗೂ ಚೆನ್ನಾಗಿ ಬಾಡಿ ಬ್ರೋತಿಂಗ್ ಐತೆ. ಇದು ಬಂದು ಇದು ಕೇಕೆ. ಇದು ಕೇಕು ಮತ್ತು ಬಾಗಲಕೋಟೆ ಕೇಕು 2 ಒಂದೇ. ಇದು ಜೋಳದಲ್ಲಿ ಮಾಡಿರ್ತಾರೆ. ಇದು ಬಂದು ಮತ್ತು ಅಕ್ಕಿ ಗೋಧಿ 2 ಮಾಡಿರ್ತಾರೆ. 2 ಕೇಕು ಒಂದೇ. ಅಥವಾ ಸ್ವಲ್ಪ ಇದು 90 ಭಾಗ ಬರುತ್ತೆ, 100 ಭಾಗ ಬರುತ್ತೆ. ಈಗ 90 ಇದು 100% 90 ಭಾಗ 2 ಒಂದೇ ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ಬಂದು 1 ಲೋಡ್ ಜೋಳದ ಕೇಕ್ ತರಿಸ್ತೀನಿ, ಒಂದು ವೈಟ್ ಕೇಕ್ ತರಿಸ್ತೀನಿ. 2 ಯಾವ್ದಾದ್ರು ಒಟ್ಟಿನ ಕೇಕ್ ಸಿಗುತ್ತೆ, ಎನಿ ಟೈಮ್ ಇರುತ್ತೆ ಕೇಕು. ಅದಾದಮೇಲೆ ಇದು ಬಾರ್ಲಿ ಬಂದು ಏನಕ್ಕಪ್ಪ ಹಾಕ್ತೀವಿ ನಾವು ಹಸುಗೆ ಹುಲ್ಲಿಲ್ಲ ಅಂದಾಗ ಹೊಟ್ಟೆ ತುಂಬಕ್ಕೆ ಮತ್ತು ಕರುಗಳು ಬೇಗ ಡೆವಲಪ್ಮೆಂಟ್ ಆಯ್ತವೆ. ಇದು ಹಾಕೋದ್ರಿಂದ ನಮ್ಮ ಕರುಗಳು ಯಾವ ಥರ ಬೆಳವಣಿಗೆ ಐತೆ ನಿಮ್ಗೆ ತೋರಿಸ್ತೀನಿ ಮುಂದೆ ಕರುಗಳನ್ನೂ. ಇದರಲ್ಲಿ ಕರು ಹಸು ಯಾವ್ದು ಕರ ಹಾಕಿ ಬಾಡಿ ಬ್ರೋ ಚೆನ್ನಾಗೈತೆ ಸರ್. ಇದರಲ್ಲಿ ಇವು 4 ಪ್ಲಸ್ ಫೀಡ್ ಒಂದು 5 ಥರ ಹಾಕೊಂಡು ಸಾಕು ಸರ್. ಇದರಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಹಿಂಡಿ ಕೊಡ್ತೀವಿ. ಕಡಲೆಕಾಯಿ ಹಿಂಡಿ ಆಗ ನಮ್ಮ ತಂದೆಯವ್ರ ಕಾಲದಿಂದ ಕೊಡ್ತಾ ಇರೋದ್ರಿಂದ ಅದು 1 ದಿವಸ ನಿಲ್ಲಿಸಲ್ಲ. ನಾವು ಕಂಟಿನ್ಯೂಸ್ ರೆಗ್ಯುಲರ್ ಕೊಡ್ತಾ ಇರ್ತೀವಿ ಸರ್ ಕಡಲೆಕಾಯಿ ಹಿಂಡಿನ. ಸೊ ಇದನ್ನು ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಹಸುಗಳಿಗೆ? ಯಾವ್ಯಾವ ಹಸುಗಳಿಗೆ ಯಾವ್ಯಾವ ಥರ ಕೊಡ್ತೀರಾ ಸರ್? ಇದು ಪ್ರಮಾಣ ಅಂದರೆ ನಮ್ಮದು ಹಸು ಬಂದು ಒಂದೊಂದು ಹಸು ಅಂತ ಹಾಲು ಕರೀತೆ. ನಂದು ಬಂದು ಒಂದು ಹಸು ಬಂದು ಒಂದು ದಿನಕ್ಕೆ 20 ಲೀಟ್ರಿಂದ 50 ಲೀಟ್ರ್ ಹಾಲು ಕರಿಯುವಂಥ ಹಸು ಇವೆ ನನ್ನ ಹತ್ರ. ಪಂಜಾಬ್ ಹಸು ಇವೆ, ಲೋಕಲ್ ಹಸು ಇವೆ, ಮಹಾರಾಷ್ಟ್ರ ಹಸು ಎಲ್ಲ ಥರ ಹಸು ಇದ್ದರೆ ಅದರಲ್ಲಿ ಎಲ್ಲದಕ್ಕೂ ಈಕ್ವಲ್ ಕೊಡೋದು. ಜಾಸ್ತಿ ಹಾಲು ಕರಿತು ಸ್ವಲ್ಪ ಜಾಸ್ತಿ ಕೊಡೋದು. ಎಷ್ಟೆಷ್ಟು ಅಂತ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಫೀಡ್ ಬಂದು 1-1.25 kg ಫೀಡು. ವೆಟ್ಕೇಕ್ ಒಂದು 2 kg. ಮತ್ತು ಇದು ಪಂಜಾಬ್ ಹಸು ಜಾಸ್ತಿ ಹಾಲು ಕರೆದಿಂದ ಬಂದು ಪಂಜಾಬ್ ಹಸಿಗೆ ಮಾತ್ರ 4 kg ಕೊಡ್ತೀನಿ. ಮಿಕ್ಕಿದೆಲ್ಲ 2-2.5 kg ಒಂದು ಟೈಮ್ಗೆ. 2 ವೆಟ್ಕೇಕು. ಜೋಳ ಚಿಪ್ಸು ಇದು ತೂಕ ಬರಲ್ಲ, ವೆಯ್ಟ್ ಲಾಸು ಹೂವು ಇದು ಥರ. ಇದು 1 kg ಕೊಡ್ತೀನಿ. ಬಿಯರ್ ರೆಸ್ಟ್ 1 kg. ಗೆಣಸು ಈ ಗೆಣಸು ಏನಕ್ಕೆ ಕೊಡ್ತೀವಿ ಅಂದರೆ ಡಿಗ್ರಿ ಪ್ಯಾಟ್ ಚೆನ್ನಾಗಿ ಬರುತ್ತೆ. ಮತ್ತು ಹಸು ತೇಗಲ್ಲ, ನಗರಲ್ಲ. ಮತ್ತು ಇದು ಬೇಸಿಗೆಗಾಲದಲ್ಲಿ ಜಾಸ್ತಿ ಕೊಡ್ತೀವಿ. ಮಳೆಗಾಲದಲ್ಲಿ ಒಂದು ಅರ್ಧ kg ಕೊಡ್ತೀವಿ. ಬೇಸಿಗೆಗಾಲದಲ್ಲಿ 1-1.5 kg ಗಂಟೆ ಕೊಡ್ತೀವಿ. ಪ್ಲಸ್ ಹಾಲು ಈಲ್ಡಿಂಗ್ ಚೆನ್ನಾಗಿದೆ ಸ್ವಲ್ಪ. ಹಾಲು ಅಷ್ಟೊಂದು ಅತಿ ಪ್ರಮಾಣದಲ್ಲಿ ಬರುತ್ತೆ, ಸ್ವಲ್ಪ ಹಾಲು ಬರುತ್ತೆ ಸರ್ ಇದರಲ್ಲಿ. ಇದು ಗೆಣಸು, ವೈಟ್ ಗೆಣಸು, ಮರಗೆಣಸು. ಇದು ಮರಗೆಣಸು ಈಗ ಮಳೆಗಾಲ ಇರೋದ್ರಿಂದ ಇದು ಸದ್ಯಕ್ಕೆ ಈಗ ಒಂದು 1/2-3/4 kg ಕೊಡ್ತೀವಿ ಸರ್ ಅಷ್ಟೇ ಸರ್. ಇದು
ಗೇಣು ಸಾರದ 3/4 kg ಕೊಡ್ತೀವಿ ಸರ್ ಇಷ್ಟೇ. ಆಮೇಲೆ ವೈಟ್ ಕೇಕ್ ಆಯ್ತಲ್ಲ, ವೈಟ್ ಕೇಕು ಎರಡು ಒಂದು ಯೂಸ್ ಮಾಡ್ತೀವಿ. ಈಗ 2 ಐತೆ ನಂದು. ವೈಟ್ ಕೇಕ್ ಒಂದು ಅರ್ಧ kg ಕೊಡ್ತೀನಿ ಸರ್ ಒಂದು ಹಸುಗೆ. ಜೊತೆಗೆ ಹಿಂಡಿ ಸ್ವಲ್ಪ ಕಡಲೆಕಾಯಿ ಹಿಂಡಿ ಹಿಂಗೆ ಒಂದು 4 kg ಉನಿ ಹಾಕತ್ತೀವಿ. ಅದ್ರ ಬೋಸೆ ಸ್ವಲ್ಪ ಹಾಕ್ತೀವಿ. ಇದು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಹಸು ಕೊಡ್ತೀವಿ ಸರ್. ಇದು ಡ್ರೈ ಕೊಡಬಾರ್ದು ಸರ್, ಇದು ಮಿಕ್ಸ್ ಮಾಡಿಬಿಟ್ಟೆ ಕೊಡಬೇಕಿದು. ನೀರು ಎಷ್ಟು ಲೀಟ್ರ್ ಹಾಕ್ತೀವಿ ಸರ್? ನೀರು ಅಂದರೆ ನಾವು ಇದಕ್ಕೆ ಹಾಕಿರ್ತೀವಲ್ಲ, ಲೀಟ್ರ್ ಪ್ರಮಾಣ ಬರೋಲ್ಲ. ಅದು ಒಟ್ಟಿನಲ್ಲಿ ಪಾಯಸ ಥರ ಬೇಕು ಸರ್, ಫುಲ್ಲು ಗಟ್ಟಿನೂ ಕೊಡಬಾರ್ದು. ಈ ಥರ ಮೀಡಿಯಮ್ ಕೊಡ್ಬೇಕು ಸರ್. ಬೇಕಾದ್ರೆ ಒಂದು ಹಸು ಕೊಟ್ಟು ನೋಡ್ತೀನಿ ತೋರಿಸ ಯಾರಮ್ಮ ಹೇಗೆ ಬೇಕು. ಈ ಫೀಡ್ ಬಂದು ಟೇಸ್ಟ್ ಇರುತ್ತೆ ಸರ್. ಅದಕ್ಕೆ ಬೆಲ್ಲ ಸ್ಮೆಲ್ಲು, ಬಾಗಲಕೋಟೆ ಕೇಕ್ ಇರ್ತಲ್ಲ, ಅದು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿದೆ. ಅದು ಹಸು ಕ್ಲೀನಾಗಿ ತಿನ್ನುತ್ತೆ. ಅದು ನಮ್ಮದು ಹುಲ್ಲು ಕಮ್ಮಿ ಕೊಡ್ತೀವಿ, ತಿಂಡಿ ಜಾಸ್ತಿ ಕೊಡ್ಬೇಕು ಸರ್. ಹೇಗಪ್ಪ ಅಂದರೆ ಈಗಿರೋ ಹುಲ್ಲು 1 ಟನ್ ಜೋಳದ ಕಡ್ಡಿ ಬಂದು 5,000 ಐತೆ. ಈಗ ತಂದು ಹಾಕ್ತಿದೆ. ಮೊದಲು 3 ವರ್ಷ ಐತೆ, ಬೇಸಿಗೆ ಕಾಲ ಇರೋದ್ರಿಂದ 5 ಟನ್ ಆಗೈತೆ. ಅದ್ರ ಸ್ವಲ್ಪ ಹುಲ್ಲು ಹಾಕೊಂಡು ತಿಂಡಿ ಜಾಸ್ತಿ ಕೊಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ನಾವು ಫಾರ್ಮ. ಈ ಥರ ಎಲ್ಲ ಹಸುಗಳಿಗೂ ಎಲ್ಲ ಹಸು ಹಾಕ್ತೀವಿ ಸರ್. ಸೇಮ್ ಎಲ್ಲ ಹಸು ಒಂದೇ ಥರ ಹಾಕ್ತೀವಿ. ಒಂದು ಪಂಜಾಬ್ 2 ಹಸು ಇದೆ. ಪಂಜಾಬ್ ಹಸು ಮತ್ತು ಮಹಾರಾಷ್ಟ್ರ ಹಸು ಜಾಸ್ತಿ ಸಾಡ್ತೇವೆ. ಯಾಕಂದ್ರೆ ಅವು ಜಾಸ್ತಿ ಹಾಲು ಕೊಡ್ತಾರೆ ಸರ್. ಅವು 2 ಹಸು. ಈ ಥರ ಫೀಡ್ ಎಲ್ಲ ಕೊಟ್ಮೇಲೆ ಹಾಲಿನ ಇಳುವರಿ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಸರ್? ಈಗ ಹಾಲು ಕೊಡೋಕೆ ಮುಂಚೆ ಒಂದು ಹಸು ಈಗ 6 ರಿಂದ 7 ಲೀಟ್ರ್ ಕೈತಾ ಐತೆ ಅಂದರೆ ಅದೊಂದು 3 ಲೀಟ್ರ್ ಜಂಪ್ ಆಗುತ್ತೆ. 2 ರಿಂದ 3 ಲೀಟ್ರು. ಅದೇ ಕರು ಹಾಕೋದು ಸ್ಟಾರ್ಟಿಂಗಲ್ಲಿ ಹಾಕ್ತು ಅಂದರೆ 3 to 4 ಲೀಟರು. ಮ್ಯಾಕ್ಸಿಮಮ್ 3 ಲೀಟರ್ ಜಂಪ್ ಐತೆ ಸರ್ ಕರು ಹಾಕ್ತವೆ. ನಾನು ಈಗ ಅರ್ಗಾರ ಇರೋವೆಲ್ಲ ಒಂದು 2-2.5 ಲೀಟರ್ ಜಂಪ್ ಐತೆ ಸರ್. ವೆಟ್ಕಾಗಿ ಇದೆಲ್ಲ ಯೂಸ್ ಮಾಡಿದ್ರೆ ಒಂದು 2 ಲೀಟರ್ ಜಂಪ್ ಐತೆ ಸರ್ ಮ್ಯಾಕ್ಸಿಮಮ್. ಸರ್ ಇದೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹಸುಗಳಿಗೆ ಏನೋ ಸಮಸ್ಯೆ ಆಗುತ್ತಾ ಸರ್? ಈ ಸಮಸ್ಯೆ ಆಗೋದಿದ್ರೆ ಒಬ್ಬರು ಗರ್ಭ ನಿಲ್ಲಲ್ಲ ಅಂತಾರೆ ಸರ್. ಗರ್ಭ ನಿಲ್ಲ ಅಂದರೆ 6 ಹಸು ಸಪ್ರೇಟ್ ಕಟ್ಟಿದ್ದೀನಿ, ಡ್ರೈ ಆಗಿರೋ 6 ಹಸು. ಮತ್ತು ಕರುಗಳು ಇಲ್ಲಿ 4 ಅಲ್ಲಿ 6 ಕರು, 6 ಹಸು ಕರು ಆಗೈತೆ. ಆ ಗರ್ಭ ಮತ್ತೆ ನನ್ನ ಯಾಕೆ ಕರು ಆಗ್ತಾಯಿತ್ತೆ, ಮತ್ತು ಯಾಕೆ ಇದಾಯ್ತಾಯಿತೆ? ಫಲಾಗಿದೆ, ಡ್ರೈ ಮಾಡಿದ್ದೀನಿ. ಫಲಾಗಿ ಬರ್ತಿತ್ತಲ್ಲ, ಅದು ಹೆಂಗೆ ಫಲಾಗೈತೆ ಅನ್ನೋದು ಮಾತ್ರ. ಸುಮಾರು ಜನ ಫಲ ಆಗಲ್ಲ, ಫಲ ನಿಂತೋಗುತ್ತೆ ಅನ್ನೋ ಅದು ಸರ್ ಬೇಸಿಗೆಗಾಲದಲ್ಲಿ ನಮ್ಮವು ಅಷ್ಟೇ, ಏನಾದ್ರು ಅಷ್ಟೇ, ಆಕ್ಚುಲಿ ಆಗ್ತಾ ಇರಲಿ ಒಂದು ಫಲ ನಿಲ್ಲಲ್ಲ. ಈಟ್ಗೆ ಬಿಸಿಲು ಗಾಬ್ಗೆ ಫಲ ನಿಲ್ಲಲ್ಲ. ಇವೆಲ್ಲರಿಗೆಲ್ಲ ಚೆನ್ನಾಗಿ ನಿಂತ್ಕೊಳುತ್ತೆ ಸರ್, ಏನು ತೊಂದರೆ ಇಲ್ಲ. ಬಿಸಿಲು ಗಾಬು ನಿಲ್ಲಲ್ಲ ಸರ್ ಅವು. ಸೊ ಇನ್ನು ನಿಮ್ಮ ಹಸುಗಳು ತೋರಿಸ್ಕೊಡಿ. ಬನ್ನಿ ಸರ್ ತೋರಿಸ್ತೀನಿ. ಯಾವುದು ಮೊದಲೇ ನೀವು ತಂದಿದ್ದು ಹಸು? ಸರ್ ನಮ್ಮ ಹಸುಗಳು ಎಲ್ಲ ಇದೊಂದು ಡೆನ್ಮಾರ್ಕ್ ಪಂಜಾಬ್ದು, ಇದೊಂದು ಮಾತ್ರ 2ನೇ ಸೋಲು. ಇನ್ನು ಮಿಕ್ಕಿದಲ್ಲಿ ಇಲ್ಲಿ ಏನೈತೆ ಲೈನಲ್ಲಿ ಪೂರ್ತಿ ಎಲ್ಲ ಪ್ರತಿಯೊಂದು ಪಡ್ಡೆಗಳೇ ಸರ್. 4, 2, 4, 6 ಇರೋ ಪಡ್ಡೆಗಳೇ. ನಮ್ಮ ಮನೆ ಹಸು ಬಂದು ಹಳೆ ಹಸು ಒಂದೇ ಇದು ನನ್ನ ಹತ್ರ ಸ್ಟಾರ್ಟಿಂಗ್. ಇವೆಲ್ಲ ತಂದಿರೋ ಹಸುಗಳೇ ಸರ್, ಇವೆಲ್ಲ ಹಸು ತಂದಿರೋವೆ. ಇದು ನಮ್ಮ ಲೋಕಲ್ ಹಸು ಸರ್. ಇದು ಒಂದು ಟೈಮ್ 17 ಲೀಟ್ರ್ ಐತೆ. ಇದು ನಮ್ಮ ಮನೆ ಹಸುನ ಸರ್, ಲೋಕಲ್ ಹಸು. ಮನೆ 3 ವರ್ಷ ಇದು ಸ್ಟಾರ್ಟಿಂಗಲು. ಇದು ಒಂದು ಟೈಮ್ 17 ಲೀಟ್ರ್ ಐತೆ ಸರ್. ಎಷ್ಟು ನಮ್ಮ ಮನೆಯದು ಇದೆ, ಎಷ್ಟು ಹಾಲು ಕರೆದು 17 ಲೀಟ್ರ್. ಜೊತೆ ಇನ್ನೂ 2 ಐತೆ ಸೇಮ್. 3 ಹಸುನು ಈಕ್ವಲ್ 17 ಲೀಟ್ರ್ ಕರೆಸಿದ್ದು. ಇಲ್ಲಿರೋವೆಲ್ಲ ಪಡ್ಡೆನೇ ಸರ್. ಇದೊಂದು 2ನೇ ಸೋಲು, ಪಂಜಾಬ್ದೊಂದು 2ನೇ ಸೋಲು. ಇದು ಪಡ್ಡೆ ಇವೆಲ್ಲ ಡ್ರೈ ಆಗಿರೋ ಸರ್. ಇವೆಲ್ಲ ಡ್ರೈ ಆಗಿರೋದು. ಇನ್ನೊಂದು ಆ ಕಡೆ ಹೊಲದಲ್ಲ ಐತೆ. ಫಲ ಇಲ್ಲ ಅಂತ ಡ್ರೈ ಆಯ್ತದ. ಇವು 4 ಹಸು ಫಲ ಐತೆ ಡ್ರೈ. ಅವೆಲ್ಲ 4 ಹಸು ಡ್ರೈ. ಇದು ಮಾತ್ರ ಹಾಲು ಕರಿತೈತೆ. ಆ 4 ತಿಂಗಳು 5 ತಿಂಗಳು ಫಲ ಅಲ್ಲಿ ಜಾಗದಲ್ಲಿ ಕಟ್ಟಿದ್ದೀನಿ. ಇದು ಅದು 3 ಹಸು ಡ್ರೈ ಆಗೈತೆ. ಮತ್ತು 2 ಹಸು ಕರು ಹಾಕೈತೆ. ಕರುನು ತೋರಿಸ್ತೀನಿ ಮನೆ ಪಂಜಾಬ್ ಹಸುದು. ಅದು ಲೋಕ 6 ಸೆಮೆನೇ ಕೊಡಿಸಿದ್ದೀನಿ ನಾನು. ಕರುಗಳು ಹಾಕೈತೆ. ಹೇಳು ಕರು. ಇಲ್ಲಿ 2 ಕರುನೂ ಐತೆ. ಅಲ್ಲೂ ಗ್ರೌಂಡಲ್ಲೂ ಐತೆ ಕರುಗಳು ಪೆಡಕಲ್ಲಿ. ಇಲ್ಲಿ 2 ಕರು ಐತೆ. ಸೊ ಇದೊಂದು 3 ತಿಂಗಳು ಕರು ಸರ್. ಅದು 1.25 ತಿಂಗಳು ಕರು ಸರ್. ಇದು 3 ತಿಂಗಳು ಕರು. ನಂದು 10 ವರ್ಷ ಹಸು. ನಮ್ಮ ಮನೆ ಹಸು 6 7 ಹಾಕ್ಸಿದೆ ಇದಕ್ಕೆ ಬಫ್ ಅಂದ್ಬಿಟ್ಟು. ಅದು ಸಹ ಇದು ಹಾಲು ಅಂದರೆ ಸರ್ ಒಂದು ಟೈಮ್ 3 ಲೀಟ್ರ್ ಕೊಡ್ತೀವಿ. ಬೆಳಗ್ಗೆ 3 ಲೀಟ್ರ್, ಸಾಯಂಕಾಲ 3 ಲೀಟ್ರು. ಸೊ ಇನ್ನು ಮೇವು ಎಲ್ಲ ಯಾವ ಥರ ಕೊಡ್ತೀವಿ, ಯಾವ ಟೈಮಲ್ಲಿ ಕೊಡ್ತೀರಾ ಸರ್? ಮೇವು ಬಂದು ಬೆಳಗ್ಗೆ ಸಾಯಂಕಾಲ ದಿನಕ್ಕೆ 2 ಸಲ ಕೊಡೋದು. ಬೆಳಗ್ಗೆ ಹಾಲು ಕದ್ರೂ ಗ್ರೌಂಡ್ ಒಳಗೆ ಕೊಟ್ಟಿರ್ತೀವಿ. ಅದಾದಮೇಲೆ ಒಳಗೆ 10 ಗಂಟೆಗೆ ಒಂದು ಸಲ ಜೋಳದ ಕಡ್ಡಿ, ನೇಪಿಯರ ಒಂದು 30% ಅಷ್ಟೇ ನೇಪಿಯರ್ ಯೂಸ್ ಮಾಡೋದು. 70% ನಾನು ಜೋಳದ ಕಡೆನೇ ಯೂಸ್ ಮಾಡೋದು, ಮೆಕ್ಕೆಜೋಳದ. 10 ಗಂಟೆ ಒಂದು ಸಲ ಹಾಕಿದ್ರೆ 10 ಗಂಟೆಯಿಂದ 11 ಗಂಟೆ ಮೇಲ್ಬಿಟ್ಟು ಇನ್ನು 3 ಗಂಟೆಯಿಂದ ಮಲ್ಕ ಹಾಕ್ತಾ ಇರ್ತವೆ. 3 ಗಂಟೆಗೆ ನಾವು ಬೂಸ ಕೊಡ್ತೀವಿ, ತಿಂಡಿ ಕೊಡ್ತೀವಿ. ತಿಂಡಿ ಕೊಟ್ಟಾದ್ಮೇಲೆ 5 ಗಂಟೆಗೆ ಹಾಲು ಕರಿತೀವಿ. 5, 6 ಗಂಟೆ ಹಾಲು ಕರೆದು ಕ್ಲೋಸ್ ಐತೆ. ಪುನಃ ಗ್ರೌಂಡ್ ಬಿಟ್ಬಿಡ್ತೀವಿ. ಗ್ರೌಂಡ್ ಆದಮೇಲೆ ಎಲ್ಲ ಇದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ರೆ ಮತ್ತೆ 8 8:30 ಹುಲ್ಲು ಹಾಕ್ತೀವಿ. ನೈಟ್ ಮಲ್ಕೋ 10 10:30 ಹಸು ಕಟ್ಟಾಗ್ಬಿಟ್ಟು ಮಲ್ಕೋತೀವಿ.
ಮೇವು ಇದು ಬಂದು ಜೋಳದ ಕಡ್ಡಿ ಒಳಗೆ ಮಾಮೂಲಿ ಆಲೂಗುಂಡಿಗೆ ಸೊಪ್ಪು ಅದು ಇದು ಬೆಳೆದಿರ್ತದಲ್ಲ ಅದು ಎಲ್ಲ ಮಿಕ್ಸರ್ ಕೂಲ್ ಹಾಕಿರ್ತೀವಿ ಸರ್. ಇದು ತುಂಡು ಇದೆಲ್ಲ ಕಟ್ ಮಾಡಲ್ಲ, ಜೋಳದ ಕಡ್ಡಿ ಕಟ್ ಮಾಡಿ ಸೈಲೇಜ್ ಮಾಡಿ ಮಡಿಕರಿ ಸರ್ ನಾವು. ಮಳೆಗಾಲದಲ್ಲಿ ಎಮರ್ಜೆನ್ಸಿ ಹುಲ್ ಕೊಯ್ಯೋಕ್ಕಾಗಲಿಲ್ಲ ಆ ಟೈಮಲ್ಲಿ ಸೈಲೇಜ್ ಯೂಸ್ ಮಾಡ್ತೀವಿ ಸರ್ ನಾವು. ಸೊ ಇನ್ನು ಹಸಿ ಮೇವು ಬಿಟ್ಟು ಒಣಮೇವು ಒಣಮೇವು ನಾನು ಯೂಸೇ ಮಾಡಲ್ಲ, ನನ್ನ ಹತ್ರ ಇಲ್ಲೂ ಇಲ್ಲ, ಅದು ಒಂದು ಸ್ವಲ್ಪ ಟಚ್ಚು ಮಾಡಲ್ಲ, ಅದು ಡ್ರೈ ಆಗೋ ಹಸ್ಕೊಳ್ಗೂ ಅಷ್ಟೇ, ಒಣಮೇವು ಕೊಡೋಲ್ಲ ನಾನು. ಅಂದರೆ ಒಣಮೇವು ಯೂಸೇ ಮಾಡಲ್ಲ ಸರ್ ಹಸ್ಕೊಳು ಒಂದ್ಕೂ. ಅದರಿಂದಾಗಿ ಹಸ್ಕೊಳು ಚೆನ್ನಾಗಿ ಹಾಲು ಕರೆಯೋದು ಸರ್. ಮೇವು ಅಂದರೆ ಅವು ಎಷ್ಟು ಲಿಮಿಟ್ ಇಲ್ಲ ಸರ್, ಅವ್ರು ಎಷ್ಟಾರು ತಿನ್ಬೋದು ಅವು. ನಮ್ಮ ಹತ್ರ ನಮ್ಮದೇ ಜಮೀನು ನಮ್ಮದೇ ಹುಲ್ಲಿರೋದು, ಅವು ಎಷ್ಟಾರು ತಿನ್ಬೋದು, ಲಿಮಿಟ್ ಇಲ್ಲ ಸರ್. ಬೇಸಿಗೆಗಾಲದಲ್ಲಿ ಮಾತ್ರ ಹುಲ್ಲು ಸಮಸ್ಯೆ ಇರೋದ್ರಿಂದ ತಿಂಡಿ ಜಾಸ್ತಿ ಕೊಡ್ತೀವಿ, ಹುಲ್ಲು ಕಡಿಮೆ ಹಾಕೊಳ್ತೀವಿ ಬೇಸಿಗೆಗಾಲದಲ್ಲಿ. ಸೊ ಇನ್ನು ನೀವು ಇಲ್ಲೇ ಕೊಟ್ಟಿಗೆಲ್ಲೇ ಕಟ್ ಹಾಕ್ತೀರಾ ಅಥವಾ ಹೊರಗಡೆ ಏನೋ ಬಿಡ್ತೀರಾ ಸರ್? ಈಗ ಬೆಳಗ್ಗೆ ಹಾಲು ಕರೆದ ಇಟ್ಕೊಂಡು ಗ್ರೌಂಡ್ ಬಿಟ್ಬಿಡ್ತೀವಿ, ನಾನು ಗ್ರೌಂಡ್ ಒಳಗೆ ತಿರ್ಗಾಡ್ಕೊಂಡು ಇಲ್ಲಿ ಇರ್ತೇವೆ. ಪುನಃ 10 ಗಂಟೆಗೆ ಇಲ್ಲಿ ಕಟ್ ಹಾಕ್ತೀವಿ, ಪುನಃ 6 ಗಂಟೆ ಪುನಃ ಗ್ರೌಂಡ್ ಬಿಡ್ತೀವಿ, ಪುನಃ ನೈಟ್ 10 ಗಂಟೆಗೆ ಕಟ್ ಹಾಕ್ತೀವಿ ಸರ್. 4 ಅವರ್ ದಿನಕ್ಕೆ 8 ಅವರ್ ಆಚೆ ಇರ್ತವೆ, ಇನ್ನು 16 ಅವರು ಇಲ್ಲೇ ಒಂದೇ ಜಾಗ ಇರ್ತವೆ ಸರ್. ಸಿಸ್ಟಮ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಅದು ಅಲ್ಲಿ ಬಿಡ್ರಿಂದ ಸರ್ ಯಾವುದೇ ಹಸುಗೆ ಯಾವುದೇ ಜ್ವರ ಆಗಲಿ, ಕಾಲಿಗೆ ಗಾಯ ಆಗೋದು ಯಾವುದೂ ಸಮಸ್ಯೆ ಬರಲ್ಲ ಸರ್ ನಮ್ಮ ಹಸುಗಳಿಗೆ. ಹಸು ಫ್ರೀಡಮ್ ಆಗಿರ್ಬೇಕು ಸರ್, ತಿರುಗಾಡಬೇಕು, ಮತ್ತು ಒಂದೇ ಜಾಗ ಇರಬಾರ್ದು, ಇದ್ರೂ ದಪ್ಪ ಆಗಲ್ಲ. ತಿರುಗಾಡಿ ಹೋಯ್ತಾ ಬಂದು ತಿರುಗಾಡಿದ್ರೆ ಮಾತ್ರ ಹಸು ದಪ್ಪಾಗಿ ಅವು ಆರೋಗ್ಯವಾಗಿರೋದು, ಮಲ್ಕಾಕಿದ್ರೆ ಚೆನ್ನಾಗಿ ಸರ್. ಈಗ ಹಸುಗಳನ್ನ ನಾವು ಗ್ರೌಂಡ್ ಒಳಗೆ ಯಾಕೆ ತಿರುಗಾಡಿಸ್ತೀವಿ ಅಂದರೆ ಹಸು ಎಷ್ಟು ತಿರುಗಾಡ್ತೇವೆ, ಎಷ್ಟು ವಾಕ್ ಮಾಡ್ತೇವೆ ಅಷ್ಟು ಆರೋಗ್ಯವಾಗಿರ್ತವೆ, ಅಷ್ಟು ಪ್ಲಸ್ ಅಷ್ಟೇ ಹಾಲು ಕರೀತೇವೆ ಸರ್. ಈಗ ನಾವು ಹೆಂಗೆ ನೋಡ್ಕೊತೀವಿ ಅದ್ರ ಮೇಲೆ ಹಾಲು ಕರಿತೀವಿ. ಈಗ ಒಂದೇ ಜಾಗ ಇರಿಸಿ ಒಂದು 10 ಲೀಟ್ರ್ ಕಾಯ್ತೈತೆ ಅಂದರೆ ಅದು ಗ್ರೌಂಡ್ ಒಳಗೆ ಬಿಟ್ಟು ತಿರುಗಾಡಿಸಿ ಪರಗಾಡಿಸಿ ಕರೆಕ್ಟಾಗಿ ಅದಕ್ಕೆ ಏನು ಬೇಕು ಅದು ಹುಲ್ಲು ಕೊಡಿ, 2 ಲೀಟ್ರ್ ಎಕ್ಸ್ಟ್ರಾ ಬರುತ್ತೆ. ಅದರಿಂದಾಗಿ ಹಸುಗಳು ತಿರುಗಾಡ್ಬೇಕು ಸರ್, ಒಂದೇ ಜಾಗ ಇರಬಾರ್ದು ಹಸುಗಳು. ಒಂದು ಫಾರ್ಮ್ ಏನು ಮಾಡ್ತೇವೆ, ಜಾಗ ಅಂದ್ಬಿಟ್ಟು ಒಂದೇ ಜಾಗದಾಗ ಕಟ್ಬಾರ್ದು ಸರ್. ಆ ಥರ ತಿರುಗಾಡಬೇಕು, ತಿರುಗಾಡಿದ್ರೆ ಹಸು ಆರೋಗ್ಯವಾಗಿರ್ತವೆ ಸರ್. ಸರ್ ಇನ್ನು ಕೊಟ್ಟಿಗೆ ಎಲ್ಲ ಯಾವ ಥರ ಕ್ಲೀನ್ ಮಾಡ್ತೀರಾ? ಪ್ರತಿದಿನ ಕ್ಲೀನ್ ಮಾಡ್ತೀರಾ ಏನು ಸರ್? ಕೊಟ್ಟಿಗೆ ಬಂದು ಪ್ರತಿದಿನ ಬೆಳಗ್ಗೆ ಹಾಲು ಕದ ಇಟ್ಕೊಂಡು ಗ್ರೌಂಡ್ ಒಳಗೆ ಬುಟ್ಟ ಇಟ್ಕೊಂಡು 7-7ವರೆಗೆ ಬೆಳಗ್ಗೆ ಕೊಟ್ಟಿಗೆ ಕ್ಲೀನ್ ಮಾಡ್ತೀವಿ. ಸಾಯಂಕಾಲ ಅಷ್ಟು ಹಾಲು ಕದ ಕೊಟ್ಟಿಗೆ ಕ್ಲೀನ್ ಮಾಡೋದು ಸರ್. ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ ತೊಳಿತೀವಿ ಸರ್. ಡೈಲಿ ನಾವು ತೊಳೆಯಲ್ಲ, ಇವತ್ತು ತೊಳೆದ ನಾಳೆ ತೊಳಿತೀವಿ. ಒಂದು ದಿವಸ ಬಿಟ್ಟು ಒಂದು ದಿವಸ ತೊಳಿತೀವಿ ಸರ್. ಡೈಲಿ ತೊಳೆಯಲ್ಲ ಹಸ್ಕೊಳ್ಳ. ಅಷ್ಟು ನಮ್ಮ ಹಸು ಗ್ರೌಂಡು ಬಿಡೋದು ಅಷ್ಟೊಂದು ಗಲೀಜು ಮಾಡ್ಕೊಳ್ಳಲ್ಲ. ನೆನ್ನೆ ಹಸು ತೊಳೆದೈತೆ, ಇನ್ನೂ ಏನು ಗಲೀಜಾಗಿಲ್ಲ, ಅಷ್ಟೆಲ್ಲ ಐತೆ. ನಾಳೆ ತೊಳಿತೀವಿ ಸರ್, ಒಂದು ದಿವಸ ಬಿಟ್ಟು ಒಂದು ದಿವಸ ಹಂಗೆ. ಗ್ರೌಂಡು ಬಿಡೋದ್ರಿಂದ ಅವು ಏನು ಅಷ್ಟೊಂದು ಗಲೀಜಾಗಲ್ಲ ಸರ್. ಸರ್ ದಿನ ಎಷ್ಟು ಅವರ್ ಇಲ್ಲಿ ಹಸುಗಳಿಗಂತಲೇ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ಹಸುಗಳಿಗೆಂದ ನಂದು ಅಲ್ಲಿ ನಮ್ಮ ಅಣ್ಣನ ಫೀಡ್ ಮಾಡ್ತಾನೆ, ಅಲ್ಲಿ ಇರ್ತೀನಿ ನಾನು ಆಲ್ಮೋಸ್ಟ್ ಅಲ್ಲೂ. ನಮ್ಮನೆಗೆ ಹೆಲ್ಪ್ ಮಾಡ್ತೀನಿ. ನಮ್ಮ ಅಣ್ಣ ಹುಲ್ಲಿಗಿದ್ರೆ ನಾವು ಇಲ್ಲಿ ಜೊತೆ ತಂದು ಹುಲ್ಲೆಲ್ಲ ತಂದೆ ಕೊಡ್ತಾರೆ, ಲೇಬರ್ ಇಟ್ಬಿಟ್ಟಿದ್ದು UP ಅವ್ರು ನೋಡ್ಕೊತಾರೆ. ತಿಂಡಿಗೆ ಹೋಗೋ ಟೈಮ್ ಹಾಲು ಕರಿ ಟೈಮಲ್ಲಿ ನಾನು ಬಂದು ನೋಡ್ಕೊತೀನಿ ಅಷ್ಟೇ ಸರ್. ಬೆಳಗ್ಗೆ ಸಂಜೆ ಗಂಟೆ UP ಲೇಬರ್ಗಳೇ ನೋಡ್ಕೊತಾರೆ ಸರ್. ನಮ್ಮ ಅಣ್ಣ ಜೊತೆ ನಾವು ಗೋಡನಲ್ಲಿ ಅದು ಫೀಡು ಡೆಲಿವರಿ ಮಾಡ್ತಾ ಇರ್ತೀವಿ ಸರ್. ಸೊ ಇನ್ನು ನಿಮ್ಮದು ಪ್ರೊಡಕ್ಟ್ ಸಿಸ್ಟಮ್ ಯಾವ ಥರ ಮಾಡ್ಕೊಂಡಿದ್ದೀರಾ? ಅಲ್ಲಿ ಕರುಗಳು ಆಯ್ತವೆ ಸರ್. ಪೆಡಕ್ಕೂ ಅಷ್ಟೊಂದು ಸಿಂಪಲ್ ಮಾಡ್ಕೊಂಡಿದ್ದೀನಿ ಸರ್. ಮನೆ ಪಕ್ಕದಲ್ವಾ ಸಿಂಪಲಾಗಿ ಮಾಡ್ಕೊಂಡು ಅಷ್ಟೊಂದೇನೋ ಜಾಸ್ತಿ ಬಂಡವಾಳ ಏನು ಹಾಕ್ತಿಲ್ಲ ಸರ್. ಸಿಂಪಲಾಗಿ ಮೆಸ್ ಹಾಕಿದ್ದೀನಿ, ಕಬ್ಬಣ ಹಾಕಿ ಅದನ್ನೇ ಬೋಸಿಗಳು ಮುಡ್ತಾ ಸಿಸ್ಟಮ್ ಮಾಡಿಸ್ಕೊಂಡಿದ್ದೀನಿ. ಅದು ಕರುಗಳು ಮಾತ್ರ ಇಲ್ಲಿ ಎನಿ ಟೈಮ್ ಇಲ್ಲೇ ಇರ್ತಾವೆ ಸರ್. ಕರುಗಳು ತಿರುಗಾಡ್ಕೊಂಡು ಕರುಗಳು ನೋಡ್ಬೇಕು ಸರ್. ಇದು ಒಂದು 9-9 ತಿಂಗಳು ಕರು. ಇದಾಗಲಿ ಸೆಮೆನ್ ಬಂದಿದೆ, ಸೆಮೆನ್ ಕೊಡಿಸಿಲ್ಲ ನಾನು. 14-15 ತಿಂಗಳು ಸೆಮೆನ್ ಕೊಡಿಸಲ್ಲ ಬೇಗ. ಇನ್ನೊಂದು ಐತೆ ನಮ್ಮದು ಅದು ದೊಡ್ಡ ಲಾಟ್ ಕರ. ಇದು ನಿಮ್ಮ ಮನೇಲೆ ಹುಟ್ಟಿ? ಹಾಂ, ಇದು ಎಲ್ಲ ಮನೇಲಿ ಹುಟ್ಟಿರೋ ಕರುಗಳೇ ಸರ್. 6 ಕರು ಅಷ್ಟೇ ಇರೋವು. ಇಲ್ಲಿ 4, ಅಲ್ಲಿ 2 ಐತೆ ಚಿಕ್ಕ ಕರುಗಳು. ಅದು ಇದೊಂದು 5 ತಿಂಗಳು ಕರ, ಇದೊಂದು 3 ತಿಂಗಳು ಕರ. ಇದು 5 ತಿಂಗಳು ಸರ್. ನಂಬರ್ 1 ಬ್ರೀಡ್ ಕರಲ್ಲ ಐತೆ ನೋಡಿ ಸರಿ ಸರ್. 13 ತಿಂಗಳು ಕರ ಇದು 13 ತಿಂಗಳು ಕರ ಸರ್. ಇದು ಸೆಮೆನ್ ಬಂದೈತೆ, ಸೆಮೆನ್ ಕೊಡಿಸಲ್ಲ. 15 ತಿಂಗಳು ಸೆಮೆನ್ ಕೊಡಿಸೋದು ಸರ್. ಅಲ್ಲಿವರೆಗೂ ಬೇಕು ಕೊಡಿಸೋರೆ ಬೆಳವಣಿಗೆ ಆಗೋದು ಅಷ್ಟೊಂದಾಗಿ. ಕರುಗಳಿಗೆ ಲಿಮಿಟ್ ಇದೆ ಸರ್. ತಿಂಡಿ ತಂದು ಈ ಥರ ಬೋಸಿಗೆ ಹಾಕ್ಬಿಡ್ತೀವಿ. ಬೋಸಿಗೆ ತಿಂಡಿ ಯಾವ ತಿನ್ಕೋತ ಸರ್. ಈಗ ಕರುಗಳಿಗೆ ಜಾಸ್ತಿ ಬೇರು ಎಷ್ಟು ಕೊಡ್ತೀವಿ ಸರ್ ನಾವು, ಬಾರ್ಲಿನ. ಏನು ಸರ್ ಉಪಯೋಗ ಕರುಗಳಿಗೆ ಬೇರೆ ವೇಸ್ಟ್ ಜಾಸ್ತಿ ಕೊಟ್ಟಾಗ? ಸರ್ ಅದರಲ್ಲಿ ಬಂದು ಪ್ರೋಟೀನ್ ಅಂಶ ಎಲ್ಲ ಜಾಸ್ತಿ ಇರುತ್ತೆ, ಬೇರೆ ಅಷ್ಟರಲ್ಲಿ ಕಂಟೆಂಟ್ ಜಾಸ್ತಿ ಇರುತ್ತಲ್ವ. ಅದರಾಗಿ ಕರುಗಳು ಬೇಗ ಬೆಳವಣಿಗೆ ಆಯ್ತವೆ ಸರ್. ಕರುಗಳು ತೋರಿಸ್ತೀನಿ ಸರ್ ಯಾವ ಥರ ತಿನ್ನೋದು. ಅದು ಹಾಕಿದ್ರೆ ಸಾಕು ಸರ್. ಕರುಗಳು ಅದರಿಂದನೇ ಇಷ್ಟೊಂದು ಚೆನ್ನಾಗಿ ಬರೋದು ಸರ್ ಕರುಗಳು. ನಮ್ಮ ಕರುಗಳು ಕೂಡ ಇಲ್ಲಿ ಕಟ್ಟಿಲ್ಲ ನೀವು? ಕಟ್ಟಲ್ಲ ಸರ್, ಮೂಗ್ದಾರನೇ ಹಾಕಿಲ್ಲ ಅವಕ್ಕೆ. ಸುಮ್ಮನೆ ಬಿಟ್ಬಿಡ್ತೀವಿ ಕಟ್ಟೋದೆ. ಏನಿಲ್ಲ ಸರ್ ಕಟ್ಟೋಕೆ. ಮಳೆಗೆಲ್ಲ ಸೀಟೆಂಡಲ್ಲಿ ಹೋಗಿ ಮಲ್ಕೋತವೆ. ಫಾಗರ್ ಟೈಪಾಗಿ ಬೇಸಿಗೆ ಫಾಗರ್ ಆಗ್ತಾಗ ಬಂದು ನಿಂತ್ಕೋತವೆ. ಗಾಳಿಗೆ ಇಲ್ಲಿ ಬರ್ತದೆ, ಅವು ಬೇಕಾದ ಮಲ್ಕೋತವೆ. ಈ ಕಡೆ ಬಂದು ಹುಲ್ಲ ತಿಂತವೆ ಸರ್. ಅದು ಫಾಗರ್ ಹಾಕಿ ತೋರಿಸ್ತೀನಿ ಹೇಳಿ ಸರ್. ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀರಲ್ಲ, ಮೇವೆಲ್ಲ ಇಲ್ಲ? ಮೇವಿಗೆ ಸರ್ ಕರುಗಳಿಗೆ ಹುಲ್ಲು ಕಟಿಂಗ್ ಹುಲ್ಲೇ ಹಾಕೋದು ಆಲ್ಮೋಸ್ಟ್ ಅಲ್ಲೂ. ಈಗ ಹುಲ್ಲು ಬೆಳೆದಿರಲಿಲ್ಲ, ಆಲ್ಮೋಸ್ಟ್ ಕಟಿಂಗ್ ಹುಲ್ಲೇ ಹಾಕೋದು ನಾವು. ಹುಲ್ಲು ಮಾಮೂಲಿ ಜೋಳದೊಳಗೆಲ್ಲ ಸತ್ತೆ ಬಂದುಬಿಟ್ಟಿತ್ತು, ಅದಕ್ಕೆ ಕುಯ್ಕೊಬಂದು ಹಂಗೆ ಹಾಕಿದ್ದಾರೆ. 90% ಕಟಿಂಗ್ ಹುಲ್ಲು ಹಾಕೋದು. ಇಲ್ಲ ಈ ಥರ ಹುಲ್ಲು ಹಾಕೋದು ವರ್ಕೌಟ್ ಆಗಲ್ಲ, ಮೇಯ್ಸೋಕ್ಕಾಗಲ್ಲ ಸರ್. ಕರುಗಳಿಗೆಲ್ಲ ಎಷ್ಟು ಟೈಮ್ ಫೀಡ್ ಕೊಡ್ತೀರಾ ಸರ್? ಕರುಗಳನ್ನ ಜಾಸ್ತಿ ಕೊಡಿ ಸರ್.
ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಕೊಡ್ತೀನಿ ಸರ್. ಕರುಗಳು ಹಸುಗಳು 2 ಟೈಮು, ಕರುಗಳು 3 ಟೈಮ್ ಹಾಕ್ತೀನಿ ಸರ್ ನಾನು. ಯಾಕೆ ಸರ್ ಸಣ್ಣ ವಯಸ್ಸಲ್ಲಿ ಕರುಗಳಿಗೆ ಫೀಡ್ ಜಾಸ್ತಿ ಕೊಟ್ಟಿಂದ ಏನು ಉಪಯೋಗ ಸರ್? ಸರ್ ಬೇಗ ಡೆವಲಪ್ಮೆಂಟ್ ಆಯ್ತಾ ನಮಗೆ ಇಲ್ಲಿ ಡೈರಿ ಫಾರ್ಮ್ ಮೇನ್ ಬಂದು ಕರು ಹೆಂಗೆ ಸಾಕ್ತೀವಿ ಅದ್ರ ಮೇಲೆ ನಮ್ಮ ಸಂಪಾದನೆ ಇದೆ ಸರ್. ಈಗ ನಾವು ಕರು ಇಲ್ಲ ಬರೀ ಹಸನೇ ಮೇಯಿಸ್ತೀವಿ ಅಂದರೆ ಲಾಸ್ ಸರ್. ಈಗ ಇದು ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಮತ್ತೆ ಕರು ಹಾಕಿರ್ತದೆ. ಇದು ಬಂದು ದೊಡ್ಡ ಲಾಟ್ ಕರ ಆಗಿದೆ. ಒಂದು ಟೈಮ್ 15 ಲೀಟ್ರ್ ಬಂದೇ ಬರುತ್ತೆ. ದಿನ 30 ಲೀಟ್ರ್ ಆವ್ರೇಜ್ 30 ಲೀಟ್ರ್ ಬರ್ತದೆ ಈ ಹಸು ಬಂದು. ಆಗ 30 ಹಸು ತೊಗೊಂಡಾಯ್ತು ಸರ್, 1 ಲಕ್ಷ ಸೇವ್ ಆಗುತ್ತಲ್ಲ. ಈಗ 6 ಕರು ಐತೆ, ಒಂದು ವರ್ಷಕ್ಕೆ ಒಂದೊಂದು ಕರು ಅಂದರೆ ವರ್ಷಕ್ಕೆ 1 ಲಕ್ಷ ಅಂದರೆ ತಿಂಗಳು 10,000 ಸಂಪಾದನೆ ಮಾಡ್ದಂಗೆ ಸರ್. ಕರುಗಳು ಸಾಕೋರು ತಿಂಗಳು 10,000 ಸಂಪಾದನೆ ಮಾಡ್ದಂಗೆ ನಾವು. ಒಳ್ಳೊಳ್ಳೆ ಸೆಮೆನ್ ಕೊಡಬೇಕಾಗುತ್ತೆ ಸರ್. ಒಳ್ಳೊಳ್ಳೆ ಸೆಮೆನು ಅಂದರೆ ನಮ್ಮ ಸರೌಂಡಿಂಗ್ಸ್ ಸೆಮೆನ್ಸ್ಗಳು ಸಿಗ್ತಿರಲಿಲ್ಲ. ಇವಾಗ ಒಳ್ಳೊಳ್ಳೆ ಇದು ಸೆಮೆನ್ಸ್ಗಳು ಸಿಗ್ತದೆ. ಸೆಕ್ಸ್ಡ್ ಸೆಮೆನ್ ಸಿಗ್ತಾಯಿದೆ, ಹೆಣ್ಗೂರು ಹಾಕುವಂಥ ಸಿಗ್ತಾಯಿದೆ. ಸೆಕ್ಸ್ಡ್ ಸೆಮೆನ್, ABS ಸೆಮೆನು, ಮತ್ತು ಬೇರೆ ಕಂಪ್ನಿಯವರೆಲ್ಲ ಬಫ್ ಕಂಪ್ನಿ ಬೇರೆ ಎಲ್ಲ ಸೆಮೆನ್ಸ್ಗಳು ಸಿಗ್ತವೆ. ಈ ಸೆಕ್ಸ್ಡ್ ಸೆಮೆನ್ ವರ್ಕೌಟ್ ಆಗೈತೆ. ಇದು ಸೆಕ್ಸ್ಡ್ ಸೆಮೆನ್ ಇದು ಮತ್ತು ಇದೆಲ್ಲ ಒಳಗಡೆ ತೋರಿಸೋದು ನಾವು ವೆಯ್ಟ್ ಇತ್ತಲ್ಲ, ಆ ಸೆಕ್ಸ್ಡ್ ಸೆಮೆನ್ ಹಾಕ್ಸಿದ್ದು ಒಳ್ಳೆ ಬ್ರೀಡ್ ಕರ್ನ ಆಗೈತೆ ಸರ್. ಸೊ ಸೆಕ್ಸ್ಡ್ ಸೆಮೆನ್ ಎಲ್ಲ ಒನ್ ಟೈಮ್ಗೆಲ್ಲ ಸರ್ ನಿಲ್ಲಲ್ಲ. ಅವೇನು ಗೊತ್ತಾ, ವೆದರ್ ಮೇಲೆ ಡಿಫೆನ್ಸ್ ಸರ್. ಈ ವೆದರ್ ಐತೆ, ಈ ವೆದರಲ್ಲಿ ಕೊಟ್ಟರು ಹಸುಗಳು ಗರ್ಭ ನಿಲ್ತವೆ. ಬೇಸಿಗೆ ಟೈಮಲ್ಲಿ ಎಂಥ ಸೆಮೆನ್ ಕೊಟ್ಟರು ನಿಲ್ಲಲ್ಲ ಸರ್. ಬೇಸಿಗೆಯಲ್ಲಿ ಬೀಟು ಮತ್ತು ಆಗ ನಿಲ್ಲಲ್ಲ ಸರ್. ಗಾಬು ಬಿಸಿಲು ಗಾಬು ಇಟ್ಟು ನಿಲ್ಲಲ್ಲ ಸರ್ ಸೆಮೆನ್ಸ್ಗೆ ಹಸುಗಳು. ಈ ಜೂನು ಜುಲೈ ಆಗಸ್ಟ್ ಈ ಟೈಮಲ್ಲಿ ಈ ಟೈಮ್ ನಿಂತ್ಕೊಳ್ಳೋದು ಸರ್. ವೆದರ್ ಕೋಲ್ ನೋಡಿ, ವೆದರ್ ಐತಲ್ವಾ, ನಿಂತ್ಕೊಳ್ಳುತ್ತೆ. ಒಂದು ಹಾಲು ಬಂದು 11 ಹಸು ಹಾಲು ಕರೀತೈತೆ. ಅದು ಸ್ವಲ್ಪ ಬಂದು ಒಂದು 15-20 ನಿಮಿಷ ಸಾಕು ಅಷ್ಟೇ. ಅರ್ಧ ಗಂಟೆ ಸಾಕು ಹಾಲು ಕರೀಗೆ. 4 ಕೆಪಾಸಿಟಿ ಮಿಷಿನ್, ಸ್ಪೀಡ್ ಮಿಷಿನ್ ಐತೆ. ಅದು 4 ಹಸು ಒಂದೇ ಸಲ ಹಾಕ್ಬೋದು. ಆದರೆ ಲೇಬರ್ ಇಬ್ಬರು ಇರೋದ್ರಿಂದ ಎರಡು ಹಸಿಗೆ ಹಾಕ್ತೀವಿ ಒಂದೊಂದ್ಸಲ. ಆ ಕಡೆಯಿಂದ ಒಬ್ಬ ಹಾಕೋತಾನೆ ಮಿಷಿನ, ಈ ಕಡೆಯಿಂದ ಒಬ್ಬ ಲೇಬರ್ ಹಾಕೊಂಡು ಬರ್ತಾನೆ. ಒಂದು ಅರ್ಧ ಗಂಟೆ ಹಾಲು ಕರ್ದೈತೆ. ಅರ್ಧ ಗಂಟೆ ಹಾಲು ಕರ್ದಾಗ ಒಳಗೆ ಬಿಡ್ತಾ ಇರ್ತಾರೆ. ತಿರ್ಗಾಡ್ಕೊಂಡು ಅವ್ರು ನೀರು ಕುಡ್ಕೊಂಡು ಮಲಗಿರ್ತಾರೆ. ಮತ್ತೆ ನೈಟ್ 10 ಗಂಟೆ ಒಳಗೆ ಪುನಃ ಅಲ್ಲೇ ಹುಲ್ಲು ಹಾಕ್ಬಿಟ್ಟು ಕಟ್ಟಾಕ್ತೀವಿ ಸರ್.